ಉಡುಪಿಯಲ್ಲಂತೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನೋಡೋಕ್ಕಂತೂ ಅದ್ಭುತವಾಗಿದೆ. ಬಟ್ ಅಲ್ಲಿರೋರ ಸಮಸ್ಯೆ ಅಯ್ಯಯ್ಯಪ್ಪ, ಬಹಳ ಸಮಸ್ಯೆ. ಒಂದು ಶಾಲೆ ಇದೆ ಅಲ್ಲಿ. ಆ ಶಾಲೆಯ ಮಕ್ಕಳು ಪಾಪ ಏನೂ ಆಗಿಲ್ಲ, ಅದೃಷ್ಟವಶಾತ್ ಅವ್ರಿಗೇನೂ ಆಗಿಲ್ಲ, ಪಾರಾಗಿದ್ದಾರೆ. ಅಲ್ಲಿ ದೊಡ್ಡಣಗುಡ್ಡೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಏನಾಗ್ಬಿಟ್ಟಿದೆ, ಗೋಡೆ ಎಲ್ಲ ತೇವಗೊಂಡಿದೆ. ಮಳೆ ಬಿದ್ದು ಇನ್ನೇನಾಗುತ್ತೆ, ಗೋಡೆ ಎಲ್ಲ ತಂಪು ಹಿಡಿಯುತ್ತೆ. ಅದರ ಪರಿಣಾಮ ಬಹಳ ದಿನಗಳಾಗ್ಬಿಟ್ರೆ ಕುಸಿದೋಗ್ಬಿಡುತ್ತೆ. ಈಗ ಅಲ್ಲಿ ಕುಸಿದೋಗಿದೆ. ಸೊ ಅದೃಷ್ಟವಶಾತ್ ಮಕ್ಕಳೆಲ್ಲ ಪಾರಾಗಿದ್ದಾರೆ. ನನ್ನ ಸಹೋದ್ಯೋಗಿ ಅಲ್ಲಿಂದ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡಿ. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರವಾದ ಮಳೆ ಶುರುವಾಗಿದೆ. 10 ದಿವಸದ ಹಿಂದೆ ಬಿದ್ದಂತಹ ಮಳೆಗೆ ಅಲ್ಲಲ್ಲಿ ಬೈಂದೂರು, ಕುಂದಾಪುರದಲ್ಲಿ ಮತ್ತು ಉಡುಪಿಯಲ್ಲಿ ನೆರೆ ಕಾಣಿಸಿಕೊಂಡಿತ್ತು. ಇವತ್ತೊಂದು ಅವಘಡ ಆಗಿರುವಂಥದ್ದು. ನಾವಿವಾಗ ಉಡುಪಿಯ ದೊಡ್ಡನಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇವೆ. ಯಾವ ಥರದ ವಿಪರೀತವಾದ ಮಳೆ ಬೀಳ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಶಾಲೆಯ ಮಕ್ಕಳಿಗೆ ಸಾಕಷ್ಟು ಆತಂಕವನ್ನು ಶುರುವಾಗುವಂಥದ್ದು. ಯಾಕಂದರೆ ಸುಮಾರು 40-50 ವರ್ಷದ ಹಿಂದಿನ ಕಟ್ಟಡ ಇದು. ಅಲ್ಲಿ ನೋಡ್ಬೋದು ನಾವು ದೃಶ್ಯಗಳಲ್ಲೂ ಕೂಡ ಎಲ್ಲವೂ ಕೂಡ ಸುಮಾರು 30-40-50 ವರ್ಷದ ಕಟ್ಟಡವೇ ಆಗಿರೋದ್ರಿಂದ ಒಳಗೆ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಇಲ್ಲಿ ಪಾಠ ಮಾಡೋದು ಮತ್ತು ಇಲ್ಲಿನ ಚಟುವಟಿಕೆಗಳನ್ನು ಮಾಡೋದು ಬಹಳಷ್ಟು ಆತಂಕ ಅನ್ನುವಂಥದ್ದು ನಾವು ನೋಡ್ಬೋದು. ಇಲ್ಲಿ ಅಂಗನವಾಡಿಗೆ ಸಂಬಂಧಪಟ್ಟಂತಹ ಒಂದು ಅಡುಗೆ ಕೋಣೆ ಇವತ್ತು ಬೆಳಗ್ಗೆ ಕುಸಿದು ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಶಾಲೆ ಶುರುವಾಗುವ ಮೊದಲೇ ಈ ಥರದ ಒಂದು ಘಟನೆ ನಡೆದಿರೋದ್ರಿಂದ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಕೆಲಸ ಮಾಡುವವರು ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ವಿಪರೀತವಾದ ಮಳೆಗೆ ಇಡೀ ಗೋಡೆ ತೊಯ್ದು ಹೋದಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಇಲ್ಲಿ ತಟ್ಟೆಗಳಿರ್ಬೋದು, ಅದರ ಜೊತೆಗೆ ಪಾತ್ರೆಗಳು ಎಲ್ಲವೂ ಕೂಡ ಈ ಭಾಗದಲ್ಲಿ ಇರುವಂಥದ್ದು. ಅಂದರೆ ಅಡುಗೆಗೆ ಸಂಬಂಧಪಟ್ಟಂತೆ ಎಲ್ಲ ಚಟುವಟಿಕೆಗಳು ಇಲ್ಲೇ ನಡೀತಾ ಇತ್ತು. ಅದೃಷ್ಟವಶಾತ್ ಬೆಳಗಿನ ಜಾವ ಆಗಿರೋದ್ರಿಂದ ಯಾವುದೇ ಸಮಸ್ಯೆಗಳು ಆಗಲಿಲ್ಲ ಅನ್ನುವಂಥದ್ದು. ಇಲ್ಲದಿದ್ದರೆ ನಿಜಕ್ಕೂ ಕೂಡ ಪ್ರಾಣಾಪಾಯ. ಒಂದೊಂದು ಕಲ್ಲುಗಳು ಕೂಡ ಆತಂಕವನ್ನು ಸೃಷ್ಟಿಸ್ತಾ ಇದೆ. ಇಲ್ಲಿ ಕುರ್ಚಿಗಳಿತ್ತು, ಅಡುಗೆ ಪಾತ್ರೆಗಳು ಎಲ್ಲವನ್ನ ಕೂಡ ಇಲ್ಲಿದ್ದು ನಾವು ನೋಡ್ಬೋದು. ಅಲ್ಲಿ ಗ್ಯಾಸ್ ಸಿಲಿಂಡ್ರನ್ನು ನಾವು ನೋಡ್ತಾ ಇದ್ದೇವೆ. ಆ ಗ್ಯಾಸ್ ಸಿಲಿಂಡರ್ ಅಂದರೆ ಇಲ್ಲಿ ಅಡುಗೆಗಳು ಆಗ್ತಾ ಇತ್ತು ಅನ್ನುವಂಥದ್ದು. ವಿಪರೀತವಾದ ಮಳೆ ಬಂದಿರುವ ಕಾರಣ ಇಡೀ ಗೋಡೆ ತೇವಗೊಂಡಿದೆ. ತೇವಗೊಂಡಂಥ ಸಂದರ್ಭದಲ್ಲಿ ಒಂದು ಭಾಗದ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಇದು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ಮೊದಲೇ ಇಲ್ಲಿನ ಮೇಸ್ತ್ರಿಗಳು ದುರಸ್ತಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಟೀಚರ್ಸ್ಗಳ ಜೊತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ನಾವು ಮೇಲೆ ಹತ್ತೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಏಣಿ ಇಟ್ಟೆ ಕೆಲಸಗಳನ್ನು ಮಾಡಿರುವಂಥದ್ದು. ಇಲ್ಲಿನ ಶಾಲೆಯ ಮಕ್ಕಳ ಸಂಬಂಧಪಟ್ಟಂತಹ ಅಡುಗೆಯ ಬಟ್ಟಲುಗಳಿರ್ಬೋದು, ತಟ್ಟೆಗಳು ಎಲ್ಲವೂ ಕೂಡ ಇಲ್ಲಿ ಬಿದ್ದಿದೆ. ಕುರ್ಚಿಗಳು ಮುರಿದು ಹೋಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಮಾಡುವಂತಹ ಎಲ್ಲ ಅಡುಗೆಯನ್ನು ಪಕ್ಕದ ಕೋಣೆಗೆ ಶಿಫ್ಟ್ ಮಾಡಿದ್ದಾರೆ. ಅಡುಗೆ ಕೋಣೆ ಬಿದ್ದಿರುವ ಕಾರಣ ಪಕ್ಕದಲ್ಲಿರುವ ಹಾಲಿಗೆ ಅಡುಗೆ ಕೆಲಸಗಳನ್ನು ಶಿಫ್ಟ್ ಮಾಡಿದ್ದಾರೆ. ನಾವು ನೋಡ್ಬೋದು ಇಲ್ಲಿನ ಸಿಬ್ಬಂದಿಗಳು ಅಡುಗೆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಂದರೆ ಅಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಈ ಹಾಲಿಗೆ ಶಿಫ್ಟ್ ಮಾಡಿದ್ದಾರೆ. ಪಾತ್ರೆಗಳು ಇರ್ಬೋದು, ಅದರ ಜೊತೆಗೆ ದಿನಸಿ ವಸ್ತುಗಳು ಮತ್ತು ಸ್ಟವ್ ಎಲ್ಲವನ್ನ ಕೂಡ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಈ ಹಾಲ್ ಕೂಡ ಸಾಕಷ್ಟು ಸಮಸ್ಯೆಗಳು ಇದೆ ಅನ್ನೋದನ್ನು ಮಾತನಾಡಿದ್ದಾರೆ ಟೀಚರ್ಸು. ಅಲ್ಲಿ ನೋಡ್ಬೋದು ಇಡೀ ಮೇಲ್ಭಾಗದಲ್ಲಿ ವಿಪರೀತವಾದ ಮಳೆ ಬಿದ್ದಾಗ ಮಳೆಯ ನೀರು ನೇರವಾಗಿ ಕೆಳಗೆ ಬೀಳ್ತದೆ ಅನ್ನುವಂಥದ್ದು. ಹಾಗಾಗಿ ಇದು ಕೂಡ ಧೈರ್ಯದ ಕೊಠಡಿ ಅಲ್ಲ ಅನ್ನುವಂಥದ್ದು. ಹಾಗಾಗಿ ದುರಸ್ತಿ ಆಗಬೇಕು ಅನ್ನುವಂಥದ್ದು. ಅಂದರೆ ಇಡೀ ಶಾಲೆಯ ಸುಮಾರು 30ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲೇ ಊಟಕ್ಕೆ ಬರ್ತಾ ಇದ್ರು. ಮೇಡಮ್, ಒಂದು ಅದೃಷ್ಟವಶಾತ್ ಪಾರಾಗಿದ್ದಾರೆ ಅಂತ. ಹೌದು, ನಮಸ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡನಗುಡ್ಡೆ. ಇಲ್ಲಿ ಮಳೆ ಹಾನಿಯಿಂದಾಗಿ ಸಾಕಷ್ಟು ಹಾನಿ ಆಗಿದೆ. ಸಾಧಾರಣ 15 ದಿನಗಳ ಹಿಂದೆ ಒಂದು ದೊಡ್ಡ ಮರ ಕೂಡ ಬಿದ್ದಿತ್ತು. ಅದು ಕೂಡ ನಾವು ಜಸ್ಟ್ ಇದರಲ್ಲಿ ಮರ ತಪ್ಪಿ ಬಿಲ್ಡಿಂಗಿಂದ ತಪ್ಪಿ ಬಿದ್ದದ್ರಿಂದ ನಾವು ಬಚಾವಾಗಿದ್ದೇವೆ ಅಂತಲೇ